ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಬ್ಯಾಕ್ಗ್ರೌಂಡ್ ಚೇಂಜ್ ಇದೆ, ಯಾಕಂದರೆ ನಾವು ಧಾರವಾಡಿಗೆ ಬಂದಿದ್ದೀವಿ. ಧಾರವಾಡಿಗೆ ಯಾಕೆ ಬಂದಿದ್ದೀವಿ ಅಂದರೆ ಇಲ್ಲಿ ಸೌದತ್ತಿ ಯಲ್ಲಮ್ಮ ಟೆಂಪಲ್ಗೆ ಒಂದು ವಿಸಿಟ್ ಕೊಡಬೇಕಿತ್ತು, ತುಂಬ ವರ್ಷಗಳೇ ಆಗೋಗಿತ್ತು. ಸೊ ಅದಕ್ಕೆ ಸೌದತ್ತಿ ಯಲ್ಲಮ್ಮ ಒಂದು ಟೆಂಪಲ್ ಒಂದು ವಿಸಿಟ್ ಮಾಡಿಕೊಂಡು ಮತ್ತು ಧಾರವಾಡ ಸ್ವಲ್ಪ ಅಕ್ಕಪಕ್ಕ ಸುತ್ತಾಡಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿ ನಾವು ಸ್ಟೇ ಆಗಿರೋ ಹೋಟ್ಲ್ ಬಂದ್ಬಿಟ್ಟು ಹೋಟೆಲ್ ಟ್ರಾವೆಲ್ ಇನ್ ಅಂದ್ಬಿಟ್ಟು. ಪ್ರಾಪರ್ಟಿ ತುಂಬ ಚೆನ್ನಾಗಿದೆ, ಆಯಿತಾ. ಸೊ ಹಿಂಗಿದೆ ನೋಡಿ, ಒಂದು ನಿಮಿಷ. ಸೊ ಓಕೆ, ಪ್ರಾಪರ್ಟಿ ತುಂಬ ಸಖತ್ತಾಗಿದೆ. ಇದು ಒಳ್ಳೆ ರೀಸ್ನೇಬಲ್ ಪ್ರೈಸ್ಗೆ ಸಿಕ್ತು ರೂಮ್ಗಳು. ರೂಮೆಲ್ಲ ಆಲ್ರೆಡಿ ಶಿಫ್ಟ್ ಮಾಡಿದ್ದೀನಿ. ಸಾಮಾನ್ಯ ಲಗೇಜೆಲ್ಲ ರೂಮಿಗೆಲ್ಲ ಶಿಫ್ಟ್ ಆಯಿತು. ಬನ್ನಿ ರೂಮ್ ಹೆಂಗಿದೆ ನೋಡ್ಕೊಂಬರೋಣ. ಆಗಿರೋಂಥ ರೂಮು ಅಂತ ಫ್ಯಾನು, 2 ಬೆಡ್ ಇದೆ, ಒಂದು ಎಕ್ಸ್ಟ್ರಾ ಬೆಡ್ ಆಮೇಲೆ ಹಾಕ್ಕೊಡ್ತೀನಿ ಅಂತಿದ್ದಾರೆ. ಇದೆಲ್ಲ ನಮ್ಮ ಲಗೇಜು, ಆಮೇಲೆ ಸೀಟು, ಆಮೇಲೆ ಬಿಸಿನೀರು ಸ್ನಾನಕ್ಕೆ ಚೆನ್ನಾಗಿದೆ. ಇದೊಂದು ಕಬಾರ್ಡ್ ಥರ ಇದೆ ಇಲ್ಲಿ. ಓಕೆ, ಗುಡ್. ಇದು ನಮ್ಮ ಹೆಂಡತಿಯವರು, ಇದು ನಮ್ಮ ಕೋತಿ. ಚೆನ್ನಾಗಿದೆಯಾ? ಓಕೆ, ಗುಡ್ಡ. ಹಾಯ್ ಗುಡ್ಡ. ಸೊ ಈ ಹೋಟೆಲಲ್ಲಿ ಏನಂದರೆ ನಮಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ, ವಿಚ್ ಇಸ್ ಓಪನ್ ಫ್ರಮ್ 11 to 11. ನಮಗೆ ಪರ್ ರೂಮ್ ಆಲ್ಮೋಸ್ಟ್ 1700 ಏನೋ ಬಿತ್ತು. ಆಮೇಲೆ ಇಲ್ಲೊಂದು ಸಣ್ಣ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ ನೋಡಿ, ಆಟ ಆಡ್ಬೋದು, ಚೆನ್ನಾಗಿದೆ. ಓನ್ಲಿ ಚಿಲ್ಡ್ರನ್ ಅಂಡರ್ ದ ಏಜ್ ಆಫ್ 9 ಮೇ ಯೂಸ್ ದ ಪ್ಲೇ ಏರಿಯಾ ಅಂತೆ. ಓಕೆ, ಸೊ ಆ ಕಡೆ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ ಪ್ರಾಪರ್ಟಿ. ಸೊ ಲಗೇಜ್ ಎಲ್ಲ ಶಿಫ್ಟ್ ಆಯಿತು, ಸ್ವಲ್ಪ ಬಂದು ಫ್ರೆಶ್ ಅಪ್ ಆಯಿತು. ಯಾಕಂದರೆ ರಾತ್ರಿ ಹೊರಟಿದ್ದು ನಾವು ಆಲ್ಮೋಸ್ಟ್ 12 o'clock. ಇಲ್ಲಿ ಬೆಳಗ್ಗೆ ನಾವು ರೀಚ್ ಆದ್ವಿ 7:30, 8 o'clock ರೀಚ್ ಆಗಿ ಹೋಟೆಲ್ ಹುಡುಕಿ ರೂಮ್ ಮಾಡ್ಕೊಂಡ್ವಿ. ಫಸ್ಟು ಫ್ರೆಶ್ ಅಪ್ ಆಯಿತು. ಆಮೇಲೆ ಇಲ್ಲಿಂದ ನಾವಿರೋ ಹೋಟೆಲಿಂದ ಟೆಂಪಲ್ ಬಂದ್ಬಿಟ್ಟು ಸಮ್ವೇರ್ ಅರೌಂಡ್ 47 kilometers ಇದೆ, ಆಯಿತಾ. ನಮ್ಮ ಅಣ್ಣ ಅಂತೂ ರೆಡಿ ಆಗಿಬಿಟ್ಟಿದ್ದಾನೆ, ನಮ್ಮ ಗುಂಡ. ಆಯ್ತೇನೋ ರೆಡಿ, ಹೊರಡೋಣ. ಸೊ ನಾನಂತೂ ಒಂದು 2-3 ಸಲ ಬಂದಿದ್ದೀನಿ. ಇವ್ರದ್ದು ಫಸ್ಟ್ ಟೈಮ್ ಬರ್ತಿರೋದು, ಆಯಿತಾ. ಅಲ್ಲೇನೋ ಮೂಡಿ ಗಿಡಿ ಎಲ್ಲ ಕೊಡಬೇಕಂತ ಅಂದ್ಕೊಂಡಿದ್ದಾರಂತೆ, ನೋಡೋಣ ಹೆಂಗಿರುತ್ತಂತ. ಬನ್ನಿ. ಧಾರವಾಡಿಗೂ ಫಸ್ಟ್ ಟೈಮ್ ಬಂದಿದ್ದಾರೆ ನೀವು? ಹಾಂ, ಮುಡಿ ಕೊಡ್ತಾರೆ ಅಂತೆಲ್ಲ ಫುಲ್ಲು ಜೋಶಲ್ಲಿ ಸೀರೆ ಗೀರೆ ಎಲ್ಲ ಉಟ್ಕೊಂಡು ಬಂದುಬಿಟ್ಟಿದ್ದಾರೆ ಮೇಡಮ್ ಇವತ್ತು, ಆಯಿತಾ. ನೀನು ಯಾವಾಗಲೂ ಚೆನ್ನಾಗಿ ಕಾಣ್ತಾ ಬಿಡಪ್ಪ, ಬೈ ಡಿಫಾಲ್ಟ್ ಚೆನ್ನಾಗಿ ಕಾಣ್ತಾ. ನಂಗೆ ಚೆನ್ನಾಗಿ ಕಾಣಲೇಬೇಕಲ್ಲ, ಬೇರೆ ಆಪ್ಷನ್ ಇಲ್ಲ ನನಗೆ. ಏನು ಮಾಡಲಿ ಇನ್ನು. ಇಲ್ಲಿದೆ ನಮ್ಮ ಹೀರೋಯಿನು. ಎಲ್ಲರೂ ಕೂತ್ಕೊಂಡೀಗ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಡೈರೆಕ್ಟ್ ಯಾವುದೊಂದು ಹೋಟ್ಲ್ ಸಿಕ್ತು. ಹೋಟ್ಲಿಗಂತೂ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲೇ ಕೂತ್ಕೋಸೋದಿ, ಇಲ್ಲೇ ಕೂತ್ಕೊಂಡ್ಬಿಡು. ಬ್ಯಾಟಿಂಗ್ ಅಂತೂ ಸ್ಟಾರ್ಟ್ ಮಾಡಿದ್ದೀವಿ. ಇಡ್ಲಿ ವಡ, ಬಜ್ಜಿ, ಮೈಸೂರು ಬಜ್ಜಿ ಎಲ್ಲ ಈ ಕಡೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಬ್ಯಾಟಿಂಗು. ಎಲ್ಲ ಕಡೆ ಹೆವಿ ಬ್ಯಾಟಿಂಗ್ ನಡೀತಾ ಇದೆ. ಬ್ರೇಕ್ಫಾಸ್ಟ್ ಅಂತೂ ಆಯಿತು. ಇಲ್ಲಿಂದ ಈಗ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಸೌದತ್ತಿ ಯಲ್ಲಮ್ಮ ಗುಡಿಗೆ, ಆಯಿತಾ. ಹೆಂಗಿತ್ತಮ್ಮ ಇಡ್ಲಿ ವಡ? ಆಲ್ರೆಡಿ ವಾಂತಿ ಬರ್ತಿದೆಯಾ? ಮೋಷನ್ ಸಿಕ್ಸನ್ಸು ಮೇಡಮ್ಗೆ, ಏನು ಮಾಡೋಣ,
ಬರ್ತಿದ್ದೆ ಬಂತಿ ಓಕೆ. ಸೌದತ್ತಿ ರೀಚ್ ಆದ್ವಿ. ಈಗ ಗಾಡಿನ ಪಾರ್ಕ್ ಮಾಡಿ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ ಈಗ. ಅಲ್ಲಿ ಎಂಟ್ರೆನ್ಸಲ್ಲಿ ಕೇಳಿದ್ವಿ ನಾವು, ಇವತ್ತಂತೂ ಟೆಂಪಲ್ ಅಂತೂ ಫುಲ್ ಖಾಲಿ ಇದೆ ಅಂತ, ಯಾರಿಲ್ಲ ಅಂತೆ. ನೀಟಾಗಿ ಹೋಗಿ ಬೇಗ ನಮ್ಮ ಕೆಲಸ ಮುಗಿಸ್ಕೊಂಡು ಬರೋದಂತ ಅಂದ್ಕೊಂಡಿದ್ವಿ. ನೋಡೋಣ ಹೆಂಗಾಗತ್ತೆ ಅಂತ ಬನ್ನಿ. ಯೂಶ್ವಲಿ ತುಂಬ ರಶ್ ಇರುತ್ತೆ, ಇವತ್ತೇನೋ ಗೊತ್ತಿಲ್ಲ ಅಷ್ಟೇ ಏನೋ ರಶ್ ಇಲ್ವಂತೆ. ಸೊ ಈ ಥರ ಎಲ್ಲ ಥರ ಅಂಗಡಿಗಳಿದೆ ನೋಡಿ ಇಲ್ಲಿ. ಇದು ಆ್ಯಕ್ಚುಲಿ ಟೆಂಪಲ್ಗೆ ಹೋಗೋ ದಾರಿ. ಪ್ರಿಫರ್ಡ್ ಏನಂದರೆ ಯೂಶ್ವಲಿ ರಶ್ ಇದ್ದರೆ ಪ್ರಿಫರ್ಡ್ ಏನಂದರೆ ನಾವು ನಮ್ಮ ಕಾರ್ಗಳು ಇಲ್ಲಾಂದರೆ ಯಾವ್ದಾದ್ರು ಅಂಗಡಿ ಇಲ್ಲಿ ಇಂಥ ಅಂಗಡಿಗಳೆಲ್ಲ ಚಪ್ಪಲಿ ಬಿಟ್ಟು ಹೋಗೋದು ಒಳ್ಳೆಯದು. ಬಟ್ ಆದರೆ ಇವತ್ತು ರಶ್ ಕಮ್ಮಿ ಇರೋದ್ರಿಂದ ನಾವು ಹಾಗೆ ಹೋಗ್ತಾಯಿದ್ದೀವಿ. ನೋಡಿ ಇದು ಲೇಟೆಸ್ಟ್ ಅಪ್ಡೇಟು. ಇಲ್ಲೇ ಟೆಂಪಲ್ ಹತ್ರನೇ ಈಗ ಚಪ್ಪಲಿ ಸ್ಟ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಸೊ ನೀವು ಆಲ್ಮೋಸ್ಟ್ ಟೆಂಪಲ್ ಹತ್ರ ತನಕ ನೀವು ಈಗ ಚಪ್ಪಲಿ ಹಾಕ್ಕೊಂಡು ಬರ್ಬೋದು ಇಲ್ಲಿಗೆ. ಸೊ ಅಲ್ಲಿ ಚಪ್ಪಲಿ ಇಟ್ಟರೆ ಇಲ್ಲಿಂದ ನಡ್ಕೊಂಡು ಟೆಂಪಲ್ ಜಾಸ್ತಿ ಏನು ದೂರ ಇಲ್ಲ, ಅಲ್ಲೇ ಅದೇ ಕಾಣ್ತಿದ್ದಲ್ಲ ಅದೇ ಟೆಂಪಲು. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಂಗಡಿಗಳಿದೆ ಹಿಂಗೆಲ್ಲಿ. ಇಲ್ಲಿ ಥರ ಎಕ್ಸಿಟ್ ಇದೆ, ಎಂಟ್ರಿಗೆ ಈ ಕಡೆಯಿಂದ ಹೋಗ್ಬೇಕಂತೆ. ಸೊ ವಿಶೇಷ ದರ್ಶನ ಆ ಕಡೆಯಿಂದ ಇನ್ನೊಂದು ಎಂಟ್ರಿ ಪಾಯಿಂಟ್ ಇದೆ ಅಂತೆ. ಸೊ ಇದು ಇಲ್ಲಿಂದ ಎಂಟ್ರಿ. ಮೇಜಲ್ಲಿ ನಡೆದ್ಮೇಲೆ ಒಂದು ಸ್ವಲ್ಪ ನಡೆದ್ಮೇಲೆ ಫೈನಲಿ ಈ ಥರ ಒಂದು ಎಂಟ್ರೆನ್ಸ್ ಬರುತ್ತೆ. ಇದು ಆ್ಯಕ್ಚುಲ್ ಟೆಂಪಲ್ಗೆ ಎಂಟ್ರೆನ್ಸ್. ಈಗ ಇಲ್ಲೂ ಇದೆ, ಇಲ್ಲೂ ಈ ಒಂದು ಲೈನ್ ಇದೆ, ಅದ್ರ ಪಕ್ಕ ಒಂದು ಲೈನ್ ಇದೆ. ಎರಡು ಲೈನ್ ಕ್ಲಿಯರ್ ಮಾಡಿ ಒಳಗೆ ಹೋಗಬೇಕು. ಈಗ ಟೆಂಪಲ್ಗೆ ಎಂಟ್ರೆನ್ಸು. ಟೆಂಪಲ್ ಫುಲ್ ಖಾಲಿ ಇದೆ ಇವತ್ತು. ಖಾಲಿ ಆರಾಮಾಗಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ ಇವತ್ತು. ದರ್ಶನದ ಕೆಲಸ ಅಂತೂ ಸೂಪರ್ ಆಗಾಯಿತು. ಈಗ ನೆಕ್ಸ್ಟ್ ಪ್ಲ್ಯಾನ್ ಏನಮ್ಮ? ಊಟ ಅಲ್ಲ? KVD. ನಿಂದು ಯಾವುದು ಯೂನಿವರ್ಸಿಟಿ? ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಲ್ಲ? ಓಕೆ. ಕರ್ನಾಟಕ ಯೂನಿವರ್ಸಿಟಿ ನಮ್ಮದು. ಕರ್ನಾಟಕ ಯೂನಿವರ್ಸಿಟಿ ಒಂದು ವಿಸಿಟ್ ಕೊಟ್ಟು ಅಲ್ಲಿ ಅಕ್ಕಪಕ್ಕ ಒಂದು ಒಳ್ಳೆ ಖಾನಾವಳಿಲಿ ಊಟ ಮಾಡೋಕ್ಕಂತ ಪ್ಲ್ಯಾನ್ ಇದೆ. ನೋಡೋಣ ಬನ್ನಿ ಹೆಂಗಾಗುತ್ತೆ ಅಂತ. ಇನ್ನೊಂದು ಸ್ವಲ್ಪ ಏನು ಪರ್ಚೇಸಿಂಗು ಗುಂಡು ಸೊ ಬಳೆ ಹಾಕೋ ಪ್ರೋಗ್ರಾಮು.
ತೋರ್ಸಮ್ಮ ಸತಿ ಬಳೆ ಪ್ರೋಗ್ರಾಮ್ ಅಂತೂ ಆಯಿತು. ಈಗ ಡೈರೆಕ್ಟಾಗಿ ನಾವು ಚಪ್ಪಲ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಚಪ್ಪಲಿ ಹಾಕ್ಕೊಂಡು ಸೊ ಊಟ ಮಾಡ್ಕೊಂಡು ಕೆ ಯು ಡಿ ಮಾಡಿ ಊಟನೋ ಗೊತ್ತಿಲ್ಲ, ಬಟ್ ಇದರ ಒನ್ ಆಫ್ ದೆಮ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಹಿಂಗಾಗುತ್ತೆ ಅಂತ. ಸಖತ್ತಾಗಿ ಖಾನಾವಳಿ ಊಟ ಮಾಡೋಣ ಅಂದ್ಕೊಂಡ್ವಿ. ಖಾನಾವಳಿ ಊಟ ಅಂತೂ ಸಿಕ್ಕಿಲ್ಲ. ಸೊ ಎಲ್ಲ ನಾವು ಅಲ್ಲಿ ಟೆಂಪಲಿಂದ ಬರೋಕ್ಕೆ ಲೇಟ್ ಆಗಿಬಿಡ್ತು, ಅದಕ್ಕೆ ಎಲ್ಲ ಖಾನಾವಳಿಗಳು ಕ್ಲೋಸು. ಸೊ ಅದಕ್ಕೆ ಈಗ ಮೈತ್ರಿ ಪ್ಯಾಲೇಸ್ ಅಂತ ಒಂದು ವೆಜ್ ಹೋಟೆಲ್ ಸಿಕ್ಕಿದೆ, ಅಲ್ಲಿ ಊಟಕ್ಕಂತ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿದೆ ಅಂತ ಬನ್ನಿ. ಆ್ಯಂಬಿಯನ್ಸ್ ಒಂದು ಚೆನ್ನಾಗೇ ಕಾಣ್ತಾ ಇದೆ. ಇಲ್ಲ ಎಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಇವ್ರು ಹುಡುಕ್ಬೇಕಷ್ಟೇ. ಈಗ ಇಲ್ಲಿದ್ದಾರೆ, ಇಲ್ಲಿದ್ದಾರಾ? ಓಕೆ, ಇಲ್ಲಿದ್ದಾರೆ ನಮ್ಮ ಹೀರೋಯಿನ್ ಅವರು. ಮಲ್ಕೊಂಬಿಟ್ಟಿದ್ದಾನ? ಸೂಪರ್. ಏನಮ್ಮ ಸಕಲಾಗಿರೋ ಜಾಗ ಹುಡ್ಕೊಂಡ್ಬಿಟ್ಟಿದ್ಯಾ? ಜೋಳದ ರೊಟ್ಟಿ ಫುಲ್ ಊಟ. ಸೊ ಖಾನಾವಳಿಲಿ ತಿಂದಿಲ್ಲ, ಖಾನಾವಳಿಲಿ ತಿನ್ನೋ ಮಜಾ ಬೇರೆ. ಜೋಳದ ರೊಟ್ಟಿ ಲೇಟಾಗಿ ಹೋಯ್ತಲ್ಲ, ಖಾಲಿಯಾಗಿ ಹೋಗಿದೆ ಎಲ್ಲಲ್ಲಿ. ಪ್ರಾಬ್ಲಮ್ ಏನಂದರೆ ಗದಗಲ್ಲಿ ನನಗೆ ಗೊತ್ತು ಎಲ್ಲಿ ಜೋಳದ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ. ನನಗೆ ಇಲ್ಲಿ ಗೊತ್ತಿಲ್ಲ ಎಲ್ಲಿ ಅಂತ. ಎಲ್ಲ ಕಡೆ ಚೆನ್ನಾಗಿಲ್ಲ. ಗದಗಲ್ಲಿ ಒಂದು ಗದಗಲ್ಲಿ ಒಂದು 2-3 ಕಡೆ ಸಖತ್ತಾಗಿ ಸಿಗುತ್ತೆ, ಅದೇ ಪ್ರಾಬ್ಲಮ್. ಇಲ್ಲಿ ಗೊತ್ತಿಲ್ಲ. ಎಲ್ಲ ತೋರಿಸಿದ್ದೀರಾ, ಗದಗ ಒಂದು ತೋರಿಸಿಲ್ಲ. ನಿಮ್ಮ ಸ್ಕೂಲ್ ಕಡೆ ಕಾರವಾರ ಎಲ್ಲ ತೋರಿಸಿದ್ದೀರಾ ನನಗೆ. ಕಾಲೇಜ್ ಲೈಫ್ ತೋರಿಸಿಲ್ಲ ನನಗೆ. ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ಚೆನ್ನಾಗಿರೋದು ಸಿಗ್ಬೋದು, ಬಟ್ ಆದರೆ ನಮ್ಮದು ಇಲ್ಲಿ ಫುಲ್ ಟೋಲಿ ಟೀಪ್ ತೊಗೊಂಡು ಹೋಗೋಕ್ಕಾಗಲ್ಲ. ಕಾರ್ ಪಾರ್ಕಿಂಗ್ ಮಾಡೋಕ್ಕೆಲ್ಲ ಜಾಗ ಇರಲ್ಲ. ಈಗ ನೋಡೋ ಕಾರ್ ಪಾರ್ಕಿಂಗ್ ಅಂತ ಡ್ರಾಮಾ ಇದೆ, ಅದು ದೊಡ್ಡ ಕಷ್ಟ. ಪ್ರಾಬ್ಲಮ್ ಇಲ್ಲ. ಒಳ್ಳೆ ಪ್ಲೇಸ್ ಗದಗ, ಸೂಪರ್ ಜಾಗ. ಪ್ರಾಬಬ್ಲಿ ಒಳ್ಳೆ ಪ್ಲೇಸ್. ನಾನು ಯಾಕೆ ಅಂತಿದ್ದೀನಿ ಅಂದರೆ ಐ ನೋ ದ ಪ್ಲೇಸ್ ವೆರಿ ವೆಲ್. ಕರೆಕ್ಟ್. ನಿಮ್ಮ ಕಾಲೇಜ್ ಡೇಸಲ್ಲಿ ಅಲ್ಲೇ ನಡೆದಿದ್ದಲ್ಲ, ಸೊ ನಿಮ್ಮ ಕಾಲೇಜ್ ಡೇಸ್ ಹೆಂಗಿದ್ದು ಅಂತ ನೋಡೋ ಆಪ್ಷನ್ ಸಿಗ್ತಿತ್ತು. ಕಾಲೇಜ್ ಡೇಸ್, ನಮ್ಮ ಹುಡುಗಿರು, ಕಂಬುಗಳು, ಮಾಜಿ ಡೌಗಳು, ಕಂಬುಗಳು, ಕಾಲೇಜ್ ಕಂಬುಗಳು, ಕಾಲೇಜ್ ಕಂಬ ಹಿಂದೆ ಇಟ್ಕೊಂಡು ಡಿವೈಟ್ ಆಡ್ತಿದ್ವಿ ನಾವು. ಸವಿ ನೆನಪು, ಸಾವಿರ ನೆನಪು. ನಾವು ಎಲ್ಲರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡೋಕ್ಕೆ ಚೆನ್ನಾಗಿರ್ತಿತ್ತಲ್ಲ, ಕೊಡಬೇಕಿತ್ತು ಎಲ್ಲರ ಮನೆಗೆ ಹೋಗಿ. ನಮ್ಮದು ಊಟ ಬಂದಿದೆ. ಹೆಂಗಿದೆ ಮೇಡಮ್ ಊಟ? ಹೆಂಗೆ ಕಾಣಿಸ್ತಿದೆ ಊಟ? ಹಾಂ. ಸೊ ಅಂತಂದು ಊಟ ಅಂತೂ ಸಖತ್ತಾಗಾಯಿತು. ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯ್ತಲ್ಲ. ಊಟ ಸಖತ್ತಾಗಿತ್ತಲ್ಲ, ಸೂಪರಾಗಿತ್ತು ಊಟ. ಸೊ ಇವ್ನು ಮಲ್ಕೊಂಡ್ಬಿಟ್ಟಿದ್ದ, ಇವಂಗಂತ ಬೇರೆ ಪಾರ್ಸಲ್ ತೊಗೊಂಡಿದ್ದೀವಿ. ಈಗ ರೂಮಿಗೆ ಹೋಗಿ ನೀಟಾಗಿ ಊಟ ಮಾಡಿಸಿ ಆಮೇಲೆ ನಾವು ಮಲ್ಕೊಂಡ್ಬಿಡೋದ. ನಾನು ಮಲ್ಕೊಂಡಿದ್ದೀನಿ, ನೀವೇ ಮಲ್ಕೊಂಡಿಲ್ಲ. ರಾತ್ರಿ ಫುಲ್ಲು ಡ್ರೈವ್ ಮಾಡಿ. ಫುಲ್ ಡ್ರೈವ್ ಅಲ್ಲ, ಆಲ್ಮೋಸ್ಟ್ 400 ಕಿಲೋಮೀಟ್ರ್, ಆಲ್ಮೋಸ್ಟ್ 400 ಕಿಲೋಮೀಟ್ರ್. ಫುಲ್ ನೈಟ್ 12 ಗಂಟೆಗೆ ಬಿಟ್ಟವರು 8 ಗಂಟೆಗೆಲ್ಲ 7:30. ಹಾಂ 7:30ಗೆಲ್ಲ ನಾವು ರೂಮ್ ಎದುರುಗಡೆ ಟನ್ ಅಂತ ಹಾಜರು. ನೋಡೋಣ ಬನ್ನಿ. ಸಾಯಂಕಾಲ ಅಂತೇನು ಪ್ಲ್ಯಾನ್ ಇಲ್ಲ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.